ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವಸ್ಥಾನದಿಂದ ಅಜ್ಜಿ ಮನೆಗೆ, ಅಜ್ಜಿ ಮನೆಯಿಂದ ಅಷ್ಟೇ. ಇವತ್ತು ಸ್ಯಾಟರ್ಡೆ ಸ್ಪೆಷಲ್ ಇನ್ನೂ ಇದೆ, ನೋಡ್ತೀರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ದೇವ್ರ ದರ್ಶನ ಆಯಿತಾ? ಅಲ್ಲಿ ಆ್ಯಕ್ಚುಲಿ ದೊಡ್ಡ ಆಂಜನೇಯ ಇದೆಯಲ್ಲ, 6 ಅಡಿದೋ 5 ಅಡಿದೋ, ಅದು ಆ್ಯಕ್ಚುಲಿ ಅಲ್ಲ, ಅದು ಬಂದು ಸ್ಥಾಪಿರೋ ಮೂರ್ತಿ. ಚಿಕ್ಕದಿತ್ತು ನೋಡಿ, ಈ ಕಡೆ ಮುಂದೆ ಕಾಲ ಹತ್ರ. ಅದು ಅಲ್ಲಿದ್ದಿದ್ದು ಆಂಜನೇಯ, ಅದನ್ನು ಇದು ಮಾಡಿರೋದು, ಏನು ಹೇಳಿ, ಸ್ಥಾಪನೆ ಮಾಡಿರೋದು. ಹಿಂದೆ ಇರೋದು ಸ್ಥಾಪನೆ ಮಾಡಿರೋದು, ಮುಂದೆ ಇರೋದು ಹಂಗೆ ಇಟ್ಟಿರೋದು. ಪೊಂಗಲ್ ಕೊಟ್ಟರು, ಇವಾಗ ತಿನ್ನಬೇಕು. ಇಲ್ಲಿ ಪಾಲಕ್ದು ಜ್ಯೂಸ್, ಅದೇನೋ ನರಕ್ಕೆಲ್ಲ ಸ್ಟ್ರೆಂತ್ ಕೊಡುತ್ತಂತೆ, ಅದಕ್ಕೆ ಜೈ ಶ್ರೀರಾಮ್ ಅಂದ್ಬಿಟ್ಟು ಕೊಡ್ಬಿಡೋದು. ಇನ್ನು ಓಕೆ, ಚೆನ್ನಾಗಿತ್ತು, ಕುಡ್ದೆ, ಮಸ್ತಾಗಿತ್ತು ನೋಡಿ. ಫುಲ್ ಖಾಲಿ ಅವ. ಸರಿ ಗೈಸ್, ಇವತ್ತು ನಾವು ಎಲ್ಲೋ ಹೋಗ್ತಿದ್ದೀವಿ. ಎಲ್ಲಿ ಅಂದರೆ ಬೆಂಗಳೂರು ಬಿಟ್ಟು ಸ್ವಲ್ಪ ದೂರ ಹೋಗ್ತಿದ್ದೀವಿ. ನೋಡೋಣ ಬನ್ನಿ, ಎಲ್ಲಿ ಹೋಗ್ತಿದ್ದೀವಿ ಅದೆಲ್ಲ ಸರ್ಪ್ರೈಸು. ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಿರ್ತೀನಿ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಗೈಸ್ ಆಯಿತು ತಿಂಡಿ ಮಾಡುವಾಗ ಸಲಾರ್ ನೋಡೋಣ ಅಂದ್ಕೊಂಡಿದ್ದೀನಿ, ತೋರಿಸಿರಿ. ಇವಾಗ ಓಮಾ ತಿಂತೀನಿ. ಇಲ್ಲಿ ಟೊಮ್ಯಾಟೋದೇನೋ ಮಾಡಿದ್ದಾರೆ, ಟೊಮ್ಯಾಟೊ ಬಾತು, ಟೊಮ್ಯಾಟೊ ಈರುಳ್ಳಿದು ಏನು ಮಾದು ಪಚ್ಚಡಿನಾ, ಟೊಮ್ಯಾಟೊ ಗೊಜ್ಜು ತಿಂದ್ಬಿಟ್ಟು ಇವಾಗ ನಮ್ಮ ಮನೆಗೆ ಹೋಗೋದು. ಊಟ ಮಾಡಾಯಿತು, ಡಬ್ಬಿ ತೊಗೊಂಡಿದ್ದೀನಿ, ಪಪ್ಪಂಗೆ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಏನು ಮಾಡಲಿ. ಇವಾಗ ರಜತ್ ಫೋನ್ ಹಾಕ್ತೀನಿ, ನೋಡೋಣ. ಬಂದರೆ ಬರ್ಬೋದು ಹುಡುಗ, ಇಲ್ಲಾಂದರೆ ಇಲ್ಲ, ನೋಡೋಣ. ಇಲ್ಲಿ ಈಸ್ಕೊಟ್ಟಾಯಿತು, ಕೆಳಗಡೆ ಬಂದೆ. ಗೊತ್ತಾಯಿದೆ ಏನಂತ? ಗೊತ್ತಿರಲ್ಲ ಬಿಡಿ, ನಮ್ಗೆ ಅಷ್ಟೇ ಗೊತ್ತಿರಲ್ಲ. ಚಾಕ್ಲೇಟು ಮತ್ತು ಫ್ಯಾನ್ ಬರುತ್ತೆ, ತಿನ್ನೋಣ. ರೈಸ್ ತಿಂದಾಯಿತು. ಇಲ್ಲಿ ಅಜ್ಜಿ ಮನೆಗೆ ಬಂದು ಅಡಿಡಾದು ಶೂ ಇತ್ತಲ್ಲ ನೋಡಿ, ಡಬ್ಬಿ ಹಿಡ್ಕೊಂಡು ಕವರಲ್ಲಿ ಎತ್ಕೊಂಡು ಹೋಗ್ತೀನಿ. ಇಂಡಿಯನ್ ಮೆಂಟಾಲಿಟಿ. ಇಲ್ಲಿಂದ ಮನೆ ಹೊರಟೋಗಿ ಇವಾಗ ಇನ್ನೇನು ಟ್ರಾವೆಲ್ ಮಾಡಬೇಕು. ಇನ್ನು 1 and 2 ಅವರ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತೀವಿ ಶುರು. ಇವಾಗ ಪೀಸ್ ಹೋಗೋಣ ಬನ್ನಿ ಮನೆಗೆ. ಎಂಟ್ರಿ ಇವಾಗ ಆಯಿತು ಗೈಸ್. ಇವಾಗ ಡೈರೆಕ್ಟಾಗಿ ಪೀಸಾಗಿ ಶೂ ಇಟ್ಬಿಟ್ಟು ನೋಡೋಣ ಏನು ಮಾಡೋದಂತ. ಹೋಗಿ ಮಲ್ಕೊಂಡ್ಬಿಡ್ತೀನಿ, ನೋಡೋಣ. ಗೈಸ್ ಊರಿಗೆ ಹೋಗೋ ಮುಂಚೆ ಒಂದು ಚಿಕ್ಕ ಕೆಲಸ ಹೇಳಿದ್ದಾರೆ ಅಮ್ಮ. ನಾನು ಡ್ಯಾಡಿ ಗಾಡಿ ಹತ್ತಿದ್ದೀವಿ, ಹೆಲ್ಮೆಟ್ ಹಾಕ್ಕೊತೀನಿ, ಏನೇನೋ ಹೇಳಿದ್ದಾರೆ. ಐಟಮ್ ಹಾಲು, ಪಾರ್ಲೇಜಿ, ಅದೇನೇನೋ ಇರ್ತವ್ರೆ. ಮಲ್ಲಿಗೆ ಹೂವು ಅಂತೆ. ನಡೀರಿ ಹೋಗೋಣ. ನಮ್ಮ ತಾತ ಇಂಡಿಕೇಟರ್ ಡ್ಯಾಡಿ ಇಷ್ಟು ವಯಸ್ಸಾದ್ರೂ ಅಯಾಬೂಸ ಓಡಿಸ್ದಂಗೆ ಓಡಿಸ್ತಾರೆ ಗಾಡಿನ. ಇಲ್ಲಿ ಫುಲ್ಲು ಸೀರಿಯಸ್ ಮಾಡೋದಿದ್ದಾರೆ. ನಡೀರಿ ಹೋಗೋಣ. ನಂದಿನಿ ಪಾರ್ಲರು, ಹಾಲು ತೊಗೊಳಕ್ಕೆ ಬಂದಿದ್ದೀನಿ, ನೋಡೋಣ ಬನ್ನಿ. ಈಗ ಈ ಹೆಲ್ಮೆಟ್ ಹಾಕೊಂಡಾಯಿತು, ಯಾವುದಾಯ್ತು, ಹಾಲು ಪಾರ್ಲೇಜಿ ಆಯಿತು. ಇನ್ನೂ ಸ್ವಲ್ಪ ಐಟಮ್ಸ್ ತೊಗೊಳತ್ತೆ. ತಾತಂಗೆ ಈ ಗಾಡಿ ಇದೆಯಲ್ಲ ಹೋಂಡಾ ಆದಮೇಲೆ ನೆಕ್ಸ್ಟ್ ಕೂರಿಸೋದೆ BMW ಮೇಲೆ 310R ಅದರಲ್ಲೇ ಕೂರಿಸೋದು. ಆಗಿದ್ದಾಗೋಯ್ತು ನಡೀರಿ ಇವಾಗ. ಕಳ್ಳ ಗೊತ್ತಿಲ್ಲ ಬಾ. ನಾಯಿ ಮೀ ಕೊಟ್ಟೋತು, ನಾಯಿ ಗೊತ್ತು. ಹಾಂ, ಗಾಡಿ ಮಾಚ್ಕೊಡು ಹೋತಲ್ಲೇ ಹಳ್ಳು. ಅದೇ ಗಾಡಿ ಯಾರ ಹತ್ರ ಇತ್ತು ಅಂತ ಕೇಳ್ತಿದ್ರು, ನನ್ನ ಹತ್ರನೇ ಇತ್ತು ಅಂದೆ. ಎಲ್ಲ ಸಿಗಲ್ಲ ಬನ್ನಿ ಡ್ಯಾಡ್. ಡೈರೆಕ್ಟ್ ಬಿಗ್ ಬಜಾರ್ ಕೊಟ್ಟೋಗೋಣ ಇವಾಗ. ಡೈರೆಕ್ಟು ಇದು ಊಟ ಮಿಳ್ತೈತೆ ಸವ ಐಟಮ್. ಕಸಾಲ ಐಟಮ್ಸ್ ಆಯಿತು. ಹಲಸಲೆ ಹಣ್ಣು, ಜಾಕ್ ಫ್ರೂಟ್ ಹುರ್ಕೊಂಡು ಪರದಾಡ್ತಿದ್ದೀವಿ ಇಬ್ಬರು. ಗೊತ್ತಿಲ್ಲ, ನೋಡೋಣ
ಬಿಗ್ ಬಜಾರ್ ಹತ್ತಿರ ಆಗ್ತಿದ್ದೀವಿ. ಅಲ್ಲಿ ಮಲ್ಲಿಗೆ ಹೂವು ತೊಗೊಂಡು ಇನ್ನೂ ಹಲಸಲೆ ಹಣ್ಣು, ಜಾಕ್ ಫ್ರೂಟ್. ಗೈಸ್ ಒಂದು ನಿಮಿಷ, ಮಲ್ಲಿಗೆ ಹೂವು ಸಿಕ್ತು. ಇವಾಗ ಏನು ಡ್ಯಾಡಿ ಯಾರ್ದು? ಸೈಡ್ ಬನ್ನಿ ಫೋನ್ ಬಂತು ಅಂತ ಒಳ್ಳೆ ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ಕೊಡ್ತಾರೋ ನಾವು ಹಂಗೆ ಕಲಿಯೋದು ನೋಡಿ. ಎಂಥ ಒಳ್ಳೆಯವರು, ಎಲ್ಲ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ ನೋಡಿ ನಮಗೆ. ಹಲಸಲೆ ಹಣ್ಣು ನಮ್ಮ ದೇಶದಲ್ಲಿ ಒಂದೇ ಉಳಿದಿರೋದು, ಹಲಸಲೆ ಹಣ್ಣು. ಏನು ಡ್ಯಾಡ್? ಹಾಂ, ಕ್ಯಾರೆಟ್ ತೊಗೊಂಡಾಯ್ತು, ಕುಂಬರ್ ತೊಗೊತಿದ್ದೀವಿ. ಆಯಿತು, ಕ್ಯಾರೆಟು ಕುಕುಂಬರ್ ತೊಗೊಂಡು ಇವಾಗ ಎಲ್ಲಿ ಡ್ಯಾಡ್? ಹಲಸಲೆ ಹಣ್ಣಾ ಸಿಕ್ತಿಲ್ಲ ತಾನೇ? ಇವಾಗೇನು ಮಾಡೋಣ? ಇವಾಗ ಮನೆಗೆ ಡೈರೆಕ್ಟು. ಓ ಇಬ್ಬರು ಹೆಲ್ಮೆಟ್ ಹಾಕಿದ್ದೀವಿ. ನಡೀರಿ ಇವಾಗ ಡೈರೆಕ್ಟಾಗೆ ಅಜ್ಜಿ ಮನೆಗೆ ಹೋಗಿ ಇದೆಲ್ಲ ಐಟಮ್ಸ್ ಮೇಲೆ ಕೊಟ್ಬಿಟ್ಟು ನಮ್ಮ ಮನೆಗೆ ನಾವು ನಡ್ಕೊಂಡು ಹೋಗ್ಬೇಕು. ಇವಾಗ ಮಮ್ಮಿ ಬಂದಿದ್ದಾರೆ ಅಂದ್ಕೊತೀನಿ. ಮಮ್ಮಿ ಬಂದಿದ್ದಾರೆ, ನಮ್ಮ ಚಿಕ್ಕಮ್ಮ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಆ ಕಡೆ ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಅಂತ. ಸರಿ ಬನ್ನಿ ಗೈಸ್, ಇವಾಗ ಬೇಗ ಕೆಲಸ ಮಾಡಿಸ್ಬಿಟ್ಟು ಹೋಗೋಣ ಊರಿಗೆ. ಇನ್ನು ಊಟನೂ ಮಾಡಬೇಕು ಹೊರಗಡೆ. ನಡೀರಿ ಆಯಿತು ಗೈಸ್. ಕೂದಲು ನೋಡಿ, ಹೆಲ್ಮೆಟ್ ಹಾಕೊಂಡು ಕೂದಲೆಲ್ಲ ಕೆಡ್ತ್ಕೊಂಡ್ಬಿಡುತ್ತೆ, ಯಾಕಂತ ಗೊತ್ತಿಲ್ಲ. ನಡೀರಿ ಹೋಗೋಣ. ಡ್ಯಾಡಿ ಬರ್ತಾರೆ, ನಾವು ಸ್ವಲ್ಪ ಫಾಸ್ಟಾಗಿರ್ಬೇಕಲ್ಲ. ಹಾಂ, ಡೈರೆಕ್ಟಾಗೆ ಊಟ ತೋರಿಸ್ತೀನಿ. ಗೈಸ್ ಇವಾಗ ಹೊರಟಿದ್ದೀವಿ. ಅದೇ ಕಾರಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ನೀರಿಂದ ಗ್ಲಾಸ್ಗೆಲ್ಲ. ಇವಾಗ ಹೊರಡ್ತಿದ್ದೀವಿ, ಹೋಗಿ ನೋಡೋಣ ಏನೇನು ಮಾಡ್ಬೋದು ಅಂತ. ನೋಡಿ ಗೈಸ್, ತಿದ್ದೀನಿ. ಜೈ ಶ್ರೀರಾಮ್. ಬಾ ಇಲ್ಲಿ. ಹಾಂ, ನಡೀರಿ ಹೋಗೋಣ ಇವಾಗ. ಟ್ರಿಪ್ಪೆಲ್ಲ ತೋರಿಸ್ತೀನಿ. ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಮಮ್ಮಿ ಟೊಮ್ಯಾಟೊ ತಂದಿದ್ರು. ಟೊಮ್ಯಾಟೊ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಂಡು ತಿನ್ನೋಣ. ಈ ಸದ್ಯ ಆಯಿತು, ಟೊಮ್ಯಾಟೊ ಎಲ್ಲ ತಿಂದಾಯಿತು. ಇವಾಗ ಅದೇ ಇಲ್ಲಿ ಹೋಗೋ ರೂಟಲ್ಲಿ ಕೃಷ್ಣ ವೆಜ್ ಅಂತ ಯಾವುದೋ ಇತ್ತು, ಅಲ್ಲೇ ರೋಟಿ ಕರಿ ತೊಗೊಂಡಿದ್ದೀವಿ. ತಿನ್ಬಿಡೋಣ ಬನ್ನಿ ಬೇಗ.